ತಾವು IAS ಅಧಿಕಾರಿ ಆಗೋದಕ್ಕಿಂತಲೂ ಮುಂಚೆ ನೀವೊಬ್ಬ ಸಂಶೋಧಕರು. ಸೊ ಆ ದಿನಗಳು ಹೇಗಿದ್ದು ಸರ್? ಯಾವ ಕಾರಣಕ್ಕೆ ನೀವು IAS ಆದ್ರಿ? ಮುಖ್ಯವಾಗಿ ನನಗೆ IAS ಆಗಬೇಕು, IAS ಅಧಿಕಾರಿ ಆಗಿ ಈ ದೇಶಕ್ಕೆ ತಿರುಗಿ ಬರಬೇಕು ಅನ್ನುವಂಥ ಕನಸು ಎಂದೂ ನನಗೆ ಇರಲಿಲ್ಲ. ಅಕಸ್ಮಾತಾಗಿ ನಾನು IAS ಸೇರಿದವನು. ಇವತ್ತು ಕೂಡ IAS ಸೇರಿದ ಮೇಲೆ ಕೂಡ ನಾನು ಅಕಾಡೆಮಿಕ್ಸ್ನಲ್ಲಿ ಆ್ಯಕ್ಟಿವ್ ಆಗಿದ್ದೇನೆ. ನನ್ನ ಸಂಶೋಧನಾತ್ಮಕ ಒಂದು ಮಾನವ ಪ್ರವೃತ್ತಿ ಇದೆ, ಅದು ಇವಾಗಲೂ ಮುಂದುವರೆದಿದೆ, ಆವಾಗಲೂ ಇತ್ತು. ಆವಾಗ ಏನಿತ್ತು, ಆ್ಯಕ್ಟಿವ್ ಆಗಿತ್ತು. ಇನ್ ಅದರ್ ವರ್ಡ್ಸ್, ನಾನು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ PhD ಮಾಡುವಾಗ ನನಗೆ ಅಲ್ಲಿ ರಿಸರ್ಚ್ ಡೈರೆಕ್ಟರ್ ಅಂತ ಒಂದು ಹುದ್ದೆ ಕೊಟ್ಟರು. ನನಗೆ ಆವಾಗ 23 ವಯಸ್ಸು. ನಾನು ಅಮೆರಿಕಕ್ಕೆ ಹೋಗಿದ್ದು ಭಾರತ ಸರ್ಕಾರದ ಡಾಕ್ಟರ್ ಸ್ಟಡಿ ಅಬ್ರಾಡ್ ಅನ್ನುವಂಥ ಸ್ಕೀಮ್ನಲ್ಲಿ ಹೋಗಿದ್ದು. ಅದಕ್ಕೆ ಭಾಳ ದೊಡ್ಡ ಸ್ಕಾಲರ್ಶಿಪ್ಪು. ಹೋದಾಗ ನಾನು ಅಲ್ಲಿ ಇದೆಲ್ಲ ಮಾಡಿದೆ, ನಿಮಗೆ ಕಾಣ್ತಿರ್ಬೇಕು ಬುಕ್ಗಳೆಲ್ಲ ಆಮೇಲೆ ಕ್ರಿಮಿನಾಲಜಿ ಮೇಲೆ ಇರೋದು. ಅದೇ ಕಾಲದಲ್ಲಿ ನನಗೆ ವಿದೇಶದಲ್ಲಿ 2 ಹುದ್ದೆಗಳು ಸಿಕ್ಕಿದ್ದವು.